ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಸ್ನೇಹಿತರೆ, ಇವತ್ತು ನಮ್ಮ ಕರ್ನಾಟಕ ಟಿವಿ ವತಿಯಿಂದ ನೋಡ್ತಾ ಇದ್ರೆ ಆ ಕರುನಾಡ ಸಾಧಕರು ಅಂತ ಹೇಳಿ ಭಾಳ ವಿಭಿನ್ನವಾಗಿ ನಮ್ಮ ಆ ಚಾನಲ್ನ ಎಲ್ಲ ಸಿಬ್ಬಂದಿಗಳು ನಮ್ಮ ಕನ್ನಡದ ಧ್ವಜವನ್ನು ಹಾಕ್ಕೊಂಡು ಹೆಗಲ ಮೇಲೆ ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ನಾವೆಲ್ಲ ಬಂದಿದ್ದು ಒಳಗಡೆ ನಮ್ಮ ಪ್ರೀತಿಯ ಹಂಸಲೇಖ ಸರ್ ಅವರ ಒಳ್ಳೊಳ್ಳೆ ಹಾಡುಗಳು, ಅಬ್ಬಬ್ಬಬ್ಬ, ನಾವೆಲ್ಲ 90ರ ದಶಕದಲ್ಲಿ ಅವರ ಹಾಡುಗಳನ್ನ ಕೇಳಿದವರು. ಇವತ್ತು ಕಾರಲ್ಲಿ ಹೋಗಬೇಕಾದ್ರೆ ಆ ಹಾಡುಗಳನ್ನ ಹಾಕ್ಕೊಂಡು ನಮ್ಮ ಪ್ರವಾಸವನ್ನು ನಾವು ಮುಂದುವರಿಸ್ಕೊಂಡು ಹೋಗುವಂಥವ್ರು. ಅಂಥವ್ರನ್ನ ಇವತ್ತು ನೇರವಾಗಿ ಭೇಟಿ ಮಾಡಿ ಅವರ ಹಾಡುಗಳನ್ನ ಕೇಳಿಕೊಂಡು ಇವತ್ತು ತುಂಬ ಅದ್ಭುತವಾದ ಕಾರ್ಯಕ್ರಮ, ಕನ್ನಡೀಕರಣವಾದಂಥ ಒಂದು ಕಾರ್ಯಕ್ರಮವನ್ನು ಕರ್ನಾಟಕ ಟಿವಿಯವರು ಭಾಳ ಅದ್ಭುತವಾಗಿ ಮಾಡಿದರು. ಶಿವು ಹಾಗೂ ಅವರ ಇಡೀ ತಂಡಕ್ಕೆ ನಾನು ಸಮಸ್ತ ಕನ್ನಡಿಗರ ಪರವಾಗಿ ಶುಭಾಶಯ ಕೋರೋದಕ್ಕೆ ಇಷ್ಟಪಡ್ತೀನಿ. ಮತ್ತೊಂದು ದೊಡ್ಡ ವಾಹಿನಿಯಾಗಿ ಕರ್ನಾಟಕ ಸುದ್ದಿವಾಹಿನಿ ಬೆಳೆದು ನಿಲ್ಲಲಿ. ನಮ್ಮ ನಾಡಿನ ರೈತರ, ನಮ್ಮ ಕನ್ನಡಿಗರ ನಾಡು ನುಡಿ ನೆಲ ಜಲ ಏನೇ ಆಗಲಿ ನೊಂದವರ ಪರವಾಗಿ ನಿಂತು ಈ ರಾಜ್ಯದಲ್ಲಿ ಒಂದು ದೊಡ್ಡ ಧ್ವನಿಯಾಗಲಿ ಅಂತ ಹೇಳಿ ನಾನು ಸಮಸ್ತ ಕನ್ನಡಿಗರ ಪರವಾಗಿ ಕರ್ನಾಟಕ ಟಿವಿಗೆ ಶುಭಾಶಯ ಕೋರೋದಕ್ಕೆ ಇಷ್ಟಪಡ್ತೀನಿ. ಜೈ ಕರ್ನಾಟಕ, ಜೈ ಕರ್ನಾಟಕ ಟಿವಿ. ನಮಸ್ಕಾರ. ಪ್ರಶ್ನೆ, ಎಲ್ಲೋ ಒಂದು ಕಡೆ ಕನ್ನಡ ಅನ್ನೋದು ನವೆಂಬರ್ಗೆ ಮಾತ್ರ ಸೀಮಿತ ಆಗ್ತಿದೆ ಕೆಲವೊಂದು ಕಡೆ, ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ದಯವಿಟ್ಟು ಕನ್ನಡಿಗರೇ, ವರ್ಷದಲ್ಲಿ ಒಟ್ಟು 12 ತಿಂಗಳು, ಆದರೆ ನಮ್ಮ ಕನ್ನಡವನ್ನು ಕೇವಲ ನವೆಂಬರ್ಗೆ ಸೀಮಿತ ಮಾಡಿಕೊಳ್ಳದೆ ಉಳಿದ 11 ತಿಂಗಳೂ ಇದೆ. ಅಲ್ಲೂ ಸಹ ನಾವು ಕನ್ನಡನೇ ಮಾತಾಡಬೇಕು, ಕನ್ನಡವನ್ನು ಬಳಕೆ ಮಾಡಬೇಕು, ಕನ್ನಡಕ್ಕೋಸ್ಕರ ನಾವೆಲ್ಲ ದುಡಿಬೇಕು, ನಮ್ಮ ನೆಲ ಜಲ ಭಾಷೆ ಸಂಸ್ಕೃತಿ ಅಸ್ಮಿತೆಯನ್ನು ಉಳಿಸ್ಕೋಬೇಕು ಅನ್ನೋದನ್ನು ನಾವೆಲ್ಲ ಗಮನದಲ್ಲಿಟ್ಕೊಳ್ಳೋಣ. ಕೇವಲ ಒಂದು ಬಾವುಟ ಹಾರಿಸೋದಕ್ಕೆ ಸೀಮಿತ ಮಾಡದೆ, ಎಲ್ಲೋ ಒಂದು ಕಡೆ ಒಂದು ಭಾಷಣಕ್ಕೆ ಸೀಮಿತ ಮಾಡದೆ, ನಾವು ಆಡಳಿತದಲ್ಲಿ ಜೊತೆಗೆ ಬಂದು ನಮ್ಮ ನಿಜ ಜೀವನದಲ್ಲಿ ಅದನ್ನು ಅಳವಡಿಕೆ ಮಾಡೋಣ. ಕಂಪನಿಗಳಲ್ಲಿ ಕನ್ನಡಿಗರಿಗೆ ಅವಕಾಶ ಸಿಗಲಿ. ಎಲ್ಲ ಕಡೆ ಪ್ರತಿಯೊಂದು ಕಡೆನೂ ಎಲ್ಲಿ ಹೋದರೂ ಕನ್ನಡ ಕಿವಿ ಕೇಳಿಸ್ಬೇಕು, ಕಣ್ಣು ಕಾಣಿಸ್ಬೇಕು. ಆ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ, ನವೆಂಬರ್ಗೆ ಸೀಮಿತ ಮಾಡ್ಕೋಬೇಡಿ. ನವೆಂಬರ್ಗೆ ಸೀಮಿತ ಮಾಡಿಕೊಂಡ್ರೆ ಕೇವಲ ಆತ ಒಬ್ಬ ಲೀಡರ್ ಆಗ್ತಾನೆ ಅಷ್ಟೇ. ಇಡೀ 365 ದಿನನೂ ಅವನು ಕನ್ನಡವನ್ನು ಆರಾಧಿಸ್ತಾ ಇದ್ರೆ ಅವನು ಜನನಾಯಕನಾಗ್ತಾನೆ ಅಂತ ನಮ್ಮ ಮಾತನ್ನು ಹೇಳ್ತಾ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಜೈ ಕರ್ನಾಟಕ. ಯಾರಾಗ್ತಾರೆ MLA ಅಭ್ಯರ್ಥಿ 2028? ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.